ಶಿವಮೊಗ್ಗ ತಾಲೂಕಿನ ಹಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಸ್ಥಾನದ ಜಮೀನು ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಸ್ಥಳೀಯರ ಆರೋಪದಂತೆ ಪುರಾತನ ದೇವಸ್ಥಾನಕ್ಕೆ ಸಂಬಂಧಿಸಿದ ಜಮೀನನ್ನ ಸುಮಾರು 100ರಿಂದ 150 ಜನಕ್ಕೆ ನಿವೇಶನಕ್ಕಾಗಿ ಹಂಚಿಕೆ ಮಾಡಲಾಗಿದೆ. ನ್ಯಾಯಾಲಯದ ಆದೇಶವನ್ನ ಪಾಲಿಸಲಾಗಿಲ್ಲ ಎಂಬ ಆರೋಪವು ಕೇಳಿಬಂದಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮುರಳಿವ್ಯಾಸ್. ನಾವು ಇವತ್ತು ಕರ್ನಾಟಕ ಬೀಟ್ ನ್ಯೂಸ್ ತಂಡ ಈ ಒಂದು ಆಯನೂರು ಮತ್ತು ಹಾರನಹಳ್ಳಿ ಮಧ್ಯಭಾಗದಲ್ಲಿ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಅನೇಕ ರಾಜರ ಕಾಲದ ಪಳಿಯುಳಿಕೆಗಳು ಕೂಡ ನಮಗೆ ಇಲ್ಲಿ ಕಾಣ್ತು. ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಸುಮಾರು 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಬಸವಣ್ಣನ ದೇವಸ್ಥಾನ ಇರ್ಬೋದು ಅಥವಾ ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಭೂಮಿಯನ್ನು ಇವತ್ತು ಗ್ರಾಮ ಪಂಚಾಯಿತಿಯವರು ಯಾವುದೇ ಒಂದು ಲೆಕ್ಕಕ್ಕೆ ಪರಿಗಣಿಸದೆ ಇದನ್ನು ಸೈಟ್ಗಳಾಗಿ ಪರಿವರ್ತನೆಯನ್ನು ಮಾಡಿ ತಮಗೆ ಯಾರಿಗೆ ಬೇಕೋ ಅವರಿಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಇತ್ತು. ನೋಡಿ, ಇದನ್ನೆಲ್ಲ ತಮಗೆ ನಮ್ಮ ಹಿಂಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಇವತ್ತು ಸೈಟಾಗಿ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೋಸ್ಕರನೇ ಈ ಒಂದು ಹಾರನಹಳ್ಳಿಯ ಒಂದು ಕಮಿಟಿ ಮಾಡಿಕೊಂಡು ಕೆಲವು ಜನಗಳು ಈ ಪ್ರಾಪರ್ಟಿನ ಉಳಿಸಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರ ಪ್ರಕಾರ ಈ ಸ್ಥಳದಲ್ಲಿ ಕಾಳಿದೇವಿ, ಬಸವಣ್ಣ ಸೇರಿದಂತೆ ಪುರಾತನ ದೇವರ ಅವಶೇಷಗಳಿದ್ದು ಅದನ್ನ ಸಂರಕ್ಷಿಸಿ ಜೀರ್ಣೋದ್ಧಾರ ಮಾಡಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದನೇ ಇದೆ. ಆದ್ರೆ ದೇವಸ್ಥಾನದ ಅಭಿವೃದ್ಧಿಗೆ ಅಡ್ಡಿಯಾಗುವ ರೀತಿಯಲ್ಲಿ ಕೆಲವು ಕ್ರಮಗಳು ನಡೆದಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪುರಾತನ ಜಾಗ ಇದು ಹಿಂದೆ ಧರ್ಮಕ್ಷೇತ್ರ ಆಗಿತ್ತು. ಧರ್ಮಕ್ಷೇತ್ರ ಮತ್ತು ಇಲ್ಲಿ ಇತಿಹಾಸ ಭಾಳ ಇದೆ. ಇಲ್ಲಿ ಇತಿಹಾಸ ರಾಮಲಿಂಗೇಶ್ವರ ಮಠ ಇದೆ ಅಂತ ಹೇಳ್ತಾರೆ ಯಜಮಾನರುಗಳು. ಆಮೇಲೆ ಬಸವಣ್ಣ ದೇವಸ್ಥಾನ ಇದೆ, ಆಮೇಲೆ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಇಲ್ಲಿ ಇಂಥ ಹಿಂದಿಂದ ಹೇಳಿಕೆ ಅಂತ ಬಂದರೆ ಯಜಮಾನರುಗಳು. ಈಗ ನಾವು ಎಲ್ಲ ಇಲಾಖೆಗೂ ಸಂಬಂಧಪಟ್ಟ ಕೊಟ್ಟಿದ್ವಿ. ಈಗ ರಾಷ್ಟ್ರಪತಿ ಕೊಟ್ಟಿವಿ, ರಾಜ್ಯಪಾಲರು ಕೊಟ್ಟಿವಿ, ಪುರಾತತ್ವ ಮೈಸೂರಿಗೆ ಕೊಟ್ಟಿವಿ, ಶಿವಮೊಗ್ಗ ಮೈಸೂರಿಗೆ ಕೊಟ್ಟಿವಿ, DC ಕೊಟ್ಟಿವಿ, MLA ಕೊಟ್ಟಿವಿ, ಆಮೇಲೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲರಿಗೂ ಕೊಟ್ಟು ಯಾರೂ ನಮಗೆ ರೆಸ್ಪಾನ್ಸಿಬಲ್ ಕೊಡೋಲ್ಲ. ಗ್ರಾಮ ಪಂಚಾಯತ್ ಅದನ್ನ ಕಾನೂನನ್ನು ಕೋರ್ಟ್ ಆದೇಶ ಆದರೂ ಸಹ ಅದು ಗಾಳಿ ತೂರಿ ಗಾಳಿ ತೂರಿ ಮತ್ತು ನಿವೇಶನವನ್ನು ಹಂಚುತ್ತಾ ಇದೆ. ನಾವು ಅದು ಎಷ್ಟು ಬೇಡಿಕೆ ಅಂದರೂ ಹಂಚಬಾರ್ರಿ ನೀವು. ಇದ್ರ ಬಗ್ಗೆ ಇದು ದೇವಸ್ಥಾನ ಜಾಗ, ಇದು ದೇವಸ್ಥಾನಕ್ಕೆ ಉಳಿಬೇಕಿದು, ಬೇರೆ ಯಾರಿಗೂ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರು. ಆಮೇಲೆ ಹಿಂದಿನ ಯಜಮಾನ ಏನು ಹೇಳ್ತಾರೆ, ಇಲ್ಲಿ ವಾಸ ಮಾಡುವಂಥ ಜನ ಯಾರು ಉಳಿಯಲ್ಲ. ಇದು ದೇವ್ರ ಜಾಗ ಆಗಿರೋದ್ರಿಂದ ದೇವರಿಗೆ ಸೇರ್ಬೇಕಿದು ಅಂತ ಯಜಮಾನ ಹಿಂದಿಂದ ಹೇಳ್ಕೊಂತ ಬಂದರೆ ಸಾಕು. ನಿಮ್ಮ ಹತ್ರ ಏನು ಇದಕ್ಕೆ ಸಂಬಂಧಪಟ್ಟ ಪೇಪರ್ಗಳು ಅದು ರಾಮರಾಜಂದು ವಂಶವೃಕ್ಷ ಇದೆ, ಪೋರ್ಟಲ್ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿದು. ಆಮೇಲೆ ಇಲ್ಲಿ ಮುಜರಾಯಿಗೆ ಸಂಬಂಧಪಟ್ಟದ್ದು ಇದು ಎಂಥದ್ದು ಶಾಸನಗಳಿದೆ, ವೀರಗಲ್ಲಿದೆ, ಆಮೇಲೆ ಸುಬ್ರಹ್ಮಣ್ಯ ಇದು ಕಲ್ಲುಗಳಿದೆ, ಬಸವಣ್ಣ ಇದೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನೈತಪ್ಪ ಅಂತಂದ್ರೆ ಇಲ್ಲಿ ಕಾಳಿ ದೇವಸ್ಥಾನ ಐತಂತೆ. ಅದು ಗರ್ಭದಲ್ಲಿ ಅಡಗಿದೆ ಅಂತೆ. ಅದು ಎಲ್ಲೈತೆ ಗೊತ್ತಿಲ್ಲ ನಮಗೆ. ಅದು ಬಸವಣ್ಣ ದೇವಸ್ಥಾನ ಮಾತ್ರ ಮೇಲೆ ಐತೆ. ಇನ್ನು ಈ ಆರೋಪಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ. ಇದಿಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಗ್ರಾಮ ಪಂಚಾಯತಿಯವರು, ಯಾರಿಗೆ ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ ಅಲ್ವಾ? ದೇವಸ್ಥಾನಕ್ಕೆ ಸೇರ್ಬೇಕಾಗಿರ್ತಕ್ಕಂಥ ಜಾಗ ಯಾರ್ದೊಬ್ಬರು ಕೈ ಸೇರ್ತಾ ಇದೆ ಅಂತ ನಿಮ್ಮ ವಾದ ಅಥವಾ ನಿಮ್ಮ ಆರೋಪ. ಇದನ್ನ ನೀವು ಮುಖ್ಯಮಂತ್ರಿಗಳ ತನಕ ಎಲ್ಲರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದ್ದೀರಾ? ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಸರ್. ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದೀವಿ. ತಾಲೂಕು, DC, ಆಮೇಲೆ ಪುರಾತತ್ವ ಇಲಾಖೆ, ಇದು ಯಾರೂ ಸಹ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಆದರೆ ನಾವು ಸಂಬಂಧಪಟ್ಟು ರೆಕಾರ್ಡ್ ಕೊಡೋದ್ರಲ್ಲಿ ಬಸವಣ್ಣ ದೇವರ ಜಾಗ ಅಂತ ಹೇಳಿ ಸಹ ಅದರಲ್ಲಿ ಸಹ ಮೆನ್ಷನ್ ಮಾಡಿದ್ದೀವಿ. ಅದರಲ್ಲಿ ರೆಕಾರ್ಡ್ನಲ್ಲಿ ಸಹ ಇದ್ದರೂ ಸಹ ಇದನ್ನ ಕಡೆಗಣಿಸ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಇದನ್ನು ಆ ಥರ ಕಡೆಗಣಿಸ್ದಂಗೆ ಏನಾದರೂ ಒಂದು ರೂಪಕ್ಕೆ ಮಾಡಿ ಇದನ್ನು ಈ ಪುರಾತತ್ವ ಇಲಾಖೆಯಿಂದ ಇದನ್ನು ಉಳಿಸಿ ಇದನ್ನು ನಮಗೆ ಗ್ರಾಮಕ್ಕೆ ವಹಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಂತ ನಾನು. ಅಲ್ಲ, ಇಲ್ಲಿ ಸ್ಥಳೀಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ತುಂಬಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಗೊತ್ತಿರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೂ ತಂದಿದ್ದೀರಾ? ಅವರು ಗಮನಕ್ಕೆ ತಂದಿಲ್ಲ ಸರ್. ಕೊಟ್ಟಿದ್ದೇನೆ ಸರ್. ಅವ್ರ ಗಮನಕ್ಕೆ ಕೊಟ್ಟಾಗಿದೆ. ಕೊಟ್ಟರು ಸಹ ನಾವು ಅವರಿಗೆ ಪ್ರೆಷರ್ ಹಾಕಿದ್ದೀವಿ. ಆದರೂ ಅವರು ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಈಗ ಅವರ ಪ್ರತಿಕ್ರಿಯೆ ಇಲ್ಲದಿದ್ದರೆ ನಿಮ್ಮ ಮುಂದಿನ ಹೋರಾಟ ಯಾವ ಥರ? ಮುಂದಿನ ಹೋರಾಟ ಅಂದರೆ ಇದನ್ನು ಜಾಗ ಉಳಿಸ್ಬೇಕು ಅಂತೇಳಿ ನಾವು ಏನು ಬೇಕಾದ್ರೂ ಒಂದು ತೀರ್ಮಾನ ತೊಗೊಳಕ್ಕೆ ತಯಾರಿದ್ದೀವಿ ಸರ್. ಅಷ್ಟಕ್ಕಿಂತ ಮುಂಚೆನೇ ಇದನ್ನ ಏನಾರು ಒಂದು ಡಿಪಾರ್ಟ್ಮೆಂಟ್ನವರೆಲ್ಲ ಬಂದು ಇದೇನು ನೋಡಿಬಿಟ್ಟು ನಮಗೇನಾರು ಹೇಳಿದರೆ ಇದು ಹೀಗೆ ಮಾಡ್ತೀವಿ ಅಂತಂದರೆ ನಾವು ಮುಂದೆ ಅವರು ಹೋದಂಗೆ ಅವರು ಹಾಕೊಟ್ಟ ಹಾದಿಯಲ್ಲಿ ನಾವು ಹೋಗ್ತೀವಿ ಸರ್. ಕುಕ್ಕೆ ಸುಬ್ರಹ್ಮಣ್ಯ ಧಾರ್ಮಿಕ ಕ್ಷೇತ್ರ ಆಗಿದ್ದಿಲ್ಲ, ಹಿಂದೆ ಅಷ್ಟೇ ಒಂದು ಶಾಶ್ವತ ಧಾರ್ಮಿಕ ಕ್ಷೇತ್ರ ಆಗಿತ್ತಂತಿಲ್ಲಿ. ಆವಾಗ ಇಲ್ಲೇ ನಮ್ಮ ರಾಜ್ಯದಲ್ಲಿ ಇಲ್ಲೇ ಯಾವುದೇ ಮೂಲೆಯಿಂದ ಹಾವು ಕಡಿದ್ರೆ ನಾಗರ ಸರ್ಪ ಮುಟ್ಟಿದಾಗ ಇಲ್ಲಿ ಬಂದು ಬಾವಿಯಲ್ಲಿ
ನೀರು ಕುಡಿದು ನೀರು ಮೈ ಮೇಲೆ ಹಾಕ್ಕೊಂಡ್ರೆ ಪ್ರೇಕ್ಷಣೆ ಮಾಡಿಕೊಂಡ್ರೆ ಆ ವಿಷ ಇಳಿದೋಗ್ತಿತ್ತು. ಅಂಥ ಶಕ್ತಿಯುತ ಮೆಡಿಕೇಟೆಡ್ ವಾಟರ್ ಅಂತ ಹೇಳ್ತೀವಿ. ಅಂಥ ಶಕ್ತಿ ಇರ್ತಕ್ಕಂಥ ಒಂದು ಬಾವಿ ಇದು. ಈ ಬಾವಿನ ಇದೆಲ್ಲ ಗೊತ್ತಾಗಿ ನಾವು ಒಂದು ಟ್ರಸ್ಟಿ ಮಾಡಿಕೊಂಡು ಇದೆಲ್ಲನೂ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಹೆಜ್ಜೆ ಹಾಕಿದಾಗ ಪಂಚಾಯತಿ ಇರ್ಬೋದು, ಪುರಾತತ್ವ ಇಲಾಖೆ ಆಗ್ಬೋದು, ಮುಜರಾಯಿ ಇಲಾಖೆ ಇರ್ಬೋದು, ಅಥವಾ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಯಾರೂ ಸಹ ಸಪೋರ್ಟ್ ಇಲ್ಲದೇ ಇದು ಹಾಳಾಗ್ತಾ ಇದೆ. ಇವತ್ತು ಬೀದಿ ಪಾಲಾಗ್ತಿದೆ, ಇವತ್ತು ಹರಿದು ಹೋಗ್ತಾ ಇದೆ. ಆದರೆ ನಾವು ಈ ಟಿ ವಿ ಮುಖಾಂತರ ಕೇಳ್ಕೊಂಡಿದ್ದೇನಪ್ಪ, ಇದು ಒಂದು ಹಿಂದೆ ಪುರಾತತ್ವ ಇಲಾಖೆ ಸಂಬಂಧಪಟ್ಟದ್ದು ಆಸ್ತಿ ಆಗಿರೋದನ್ನ ಸಮಾಜಕ್ಕೋಸ್ಕರ ಉಳಿಬೇಕು ಅಂತ ಇವತ್ತು ನಮ್ಮ ಹೋರಾಟ ಆಗಿದೆ. MLA MP ಇಂದ ಹಿಡಿದು ಮುಖ್ಯಮಂತ್ರಿಗಳ ತನಕನೂ ಕೂಡ ಅನೇಕ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ. ಆದರೆ ನಮಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರ್ತಾ ಇಲ್ಲ. ನಮಗೆ ಪ್ರತಿಕ್ರಿಯೆ ಬರದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಇನ್ನೂ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಈ ಜಾಗ ದೇವಸ್ಥಾನಕ್ಕೆ ಉಳಿಬೇಕು. ರಾಜರು ಹಿಂದಿನ ಕಾಲದಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ರು. ಈ ಜಾಗದಲ್ಲಿ ನಾವು ಮತ್ತೆ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿ, ಸಮುದಾಯ ಭವನವನ್ನು ಮಾಡಿ, ಅದನ್ನು ಸಮಾಜಕ್ಕೆ ಅರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇದಕ್ಕೆ ನಮಗೆ ಎಲ್ಲ ಸರ್ಕಾರದ ಇರ್ಬೋದು, ಸಾರ್ವಜನಿಕರ ಇರ್ಬೋದು, ಅಥವಾ ಪುರಾತತ್ವ ಇಲಾಖೆ ಇರ್ಬೋದು, ಅವರೆಲ್ಲರ ಸಹಕಾರ ಬೇಕು ಅನ್ನೋದಂಥದ್ದೇ ಇಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ಜನಗಳ ಅಂತರಾಳದ ಮಾತು. ನಾವು ನಮ್ಮ ಕ್ಯಾಮರಾಮನ್ ಜೊತೆ ಇವತ್ತು ನಾವು ಈ ನಾಗರಬಾವಿಲಿದ್ದೀವಿ. ನಮ್ಮ ಉದ್ದೇಶವೂ ಅಷ್ಟೇ, ಈ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಕ್ಯಾಮ್ರಾ ಪರ್ಸನ್ ಜೊತೆ ಮುರಳಿ ವ್ಯಾಸ್, ಕನ್ನಡ ಬ್ಯೂಟಿ ನ್ಯೂಸ್. ನಮಸ್ಕಾರ.